ಹಾಯ್, ನಾನು ಕುಶಲ್. ನೀವು ನೋಡ್ತಿದ್ದೀರಾ ಕುಶಲ್ ಬಾಲಾಜಿ ವ್ಲಾಗ್ಸ್. ಸೊ ಇವತ್ತಿನ ಟಾಪಿಕ್ ಬಂದು ಲವ್ ಬರ್ಡ್ಸ್ಗೆ ನೆಸ್ಟಿಂಗ್ ಮೆಟೀರಿಯಲ್ ಏನು ಕೊಡಬೇಕು ಅಂತ. ತುಂಬ ಜನ ನ್ಯೂ ಬ್ರೀಡರ್ಸ್ ಇರ್ತಾರೆ, ನ್ಯೂ ಫ್ಯಾನ್ಸಿಯರ್ಸ್, ಅವ್ರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಿರಲ್ಲ ಏನು ಕೊಡಬೇಕಂತ. ಸೊ ಲವ್ ಬರ್ಡ್ಸ್ ಬಂದು ನಾನು ಹೇಳ್ತಿರೋದು ಬುಡ್ಜೀಸ್ ಅಲ್ಲ, ಆಫ್ರಿಕನ್ ಲವ್ ಬರ್ಡ್ಸ್ ಬಂದು ಅದು ನೆಕ್ಸ್ಟ್ ಮಾಡತ್ತೆ. ಈ ಥರದ್ದೊಂದು ಬಾಕ್ಸ್ ನೋಡ್ತಿರ್ಬೋದು ನೀವು, ವುಡನ್ ಬಾಕ್ಸ್ ಇವತ್ತು ನಿಮಗೆ. ಸೊ ಈ ಥರದ್ದೊಂದು ಮಡಕೆಗಿಂತ ಬಾಕ್ಸು ಚೆನ್ನಾಗಿ ಬ್ರೀಡ್ ಮಾಡುತ್ತೆ. ಬಾಕ್ಸ್ ಹಾಕ್ಬೇಕು ನೀವು. ಬಾಕ್ಸ್ ಅದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಕಂಪ್ಲೀಟಾಗಿ ಹೆಂಗೆ ಬಾಕ್ಸ್ ಹಾಕಬೇಕು ಅಂತ. ಈಗ ಬಂದ್ಬಿಟ್ಟು ನೆಸ್ಟಿಂಗ್ ಮೆಟೀರಿಯಲ್ಲು. ಸೊ ಅದನ್ನು ಡ್ರೈ ಗ್ರಾಸು, ಹಸಿ ಹುಲ್ಲು ಅಂತಾರೆ. ಈಗ ಹಸು ಕುರಿ ಎಲ್ಲ ಸಾಕಿರ್ತಾರಲ್ಲ ಅವ್ರ ಹತ್ರ ನಮಗೆ ಈಸಿಯಾಗಿ ಸಿಗತ್ತೆ. ಇಲ್ಲ ಹೊರಗಡೆ ಸಿಗೋದು ಸ್ವಲ್ಪ ಕಷ್ಟ, ಅಂಗಡಿಲೆಲ್ಲ ಸಿಗಲ್ಲ. ಇದು ಬಲ್ಕಾಗಿ ಹಸು ಎಲ್ಲ ಸಾಕಿರ್ತಾರಲ್ಲ ಅವ್ರು ತರಿಸ್ತಾರೆ. ನೀವು ಹೋಗಿ ಇಸ್ಕೋಬೋದು. ಇದನ್ನ ಹತ್ರ ಫುಲ್ ಇಟ್ಟಿರ್ತೀನಿ, ಸಿಗೋದು ಸ್ವಲ್ಪ ಇದು ಅಂತ ಇಲ್ಲ. ನೀವು ಇದನ್ನ ಹಾಕಿ ಒಂದು ಬ್ರೀಡಿಂಗ್ ಬಾಕ್ಸ್ ಹಾಕಿ ತಕ್ಷಣ ಹಾಕ್ಬಾರ್ದು. ಇದನ್ನೇನಿದ್ರು ನೀವು ಫಸ್ಟ್ ಬ್ರೀಡಿಂಗ್ ಬಾಕ್ಸ್ ಹಾಕಿ ಸ್ವಲ್ಪ ಒಂದು ವೀಕ್, ಒಂದು 10 days ಹಂಗೆ ಒಳಗೋಗಿ ಸ್ಟಾರ್ಟ್ ಆಗುತ್ತೆ. ಅದು ಅಡ್ಜಸ್ಟ್ ಆದಮೇಲೆ ಸೊ ಆ ಟೈಮಲ್ಲಿ ನೀವು ಇದನ್ನ ಕಟ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಒಂದು 60% ಒಳಗೆ ನೀವೇ ಹಾಕಿ, ಇನ್ನೊಂದು 40% ಈ ಥರ ಉದ್ದಕ್ಕಿರೋದನ್ನ ಕೇಜ್ ಒಳಗೆ ಹಾಕಿಟ್ಬಿಡಿ. ಸೊ ನೀವು ನೋಡ್ಬೋದು, ಒಂದು 2 days ಒಳಗೆ ಅದೇ ತೊಗೊಂಡೋಗಿ ಒಳಗಡೆ ನೆಸ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಸ್ಟಿಂಗ್ ಮಾಡಿದ್ಮೇಲೆ ಒಂದು 4-5 days, 1 week ಒಳಗೆ ಮೀಟಿಂಗ್ ಎಲ್ಲ ಆಗಿ ಒಂದು 10 days ಇದೆಲ್ಲ ಹಾಕಿ ಒಂದು 10 daysಗೆ ಎಗ್ ಲೇಯಿಂಗ್ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ದಟ್ 22, 25, 27 days ಹಂಗಿದೆ, ಆವಾಗ ಹ್ಯಾಚ್ ಆಗುತ್ತೆ. ಹ್ಯಾಚ್ ಆದಮೇಲೆ ಒಂದು 50 daysವರೆಗೆ ಅದು ಮರಿ ಅದೇ ಬಂದು ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಏನಂದರೆ ನಿಮಗೆ ಅಡ್ವಾಂಟೇಜು, ಚಳಿಗಾಲದಲ್ಲಿ ಇದು ಹೀಟ್ ಇರುತ್ತೆ, ಓಕೆನಾ. ಸೊ ಬಿಸಿಲುಗಾಲದಲ್ಲಿ ಬ್ರೀಡ್ ಮಾಡಿಸಲ್ಲ. ಸೊ ಅದಕ್ಕೆ ನಾನು ಇದು ಯೂಸ್ ಮಾಡ್ತೀನಿ. ಇವರು ಬ್ರೀಡ್ ಮಾಡಿಸೋರು ಇದನ್ನ ಹಾಕಲ್ಲ, ಅವ್ರು ಬೇರೆ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಈ ತೆಂಗಿನ ಮರದ್ದು ಇದು ಬರುತ್ತೆ, ಒಂದು ಎಲೆ ಥರ ಬರುತ್ತೆ ಡ್ರೈಡು, ಅದು ಹಾಕ್ತಾರೆ. ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಬಂದು ನಾನು ನಿಮಗೆ ಬ್ರೀಡಿಂಗ್ ಬಾಕ್ಸ್ ಹೆಂಗೆ ಹಾಕಬೇಕು ಅನ್ನೋ ಸ್ಟೆಪ್ ತೋರಿಸ್ತೀನಿ. ಸೊ ಓಕೆ, ಥ್ಯಾಂಕ್ ಯು. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.